ಹಾಯ್. ಇವತ್ತು ರಾಜ್ಯ ಮಟ್ಟದ SSLC ಪೂರ್ವ ಸಿದ್ಧತಾ ಪರೀಕ್ಷೆ 2025 ವಿಷಯ ತೃತೀಯ ಭಾಷೆ ಹಿಂದಿ. ಈ ಭಾಷೆಗೆ ಕೆಲವೊಂದು ಸೂಚನೆಗಳು, ಕೆಲವೊಂದು ನಿಯಮಗಳನ್ನು ಅಳವಡಿಸಿದ್ದಾರೆ. ಆ ನಿಯಮಗಳು ಯಾವುವು ಅಂತಂದರೆ, ಇಲ್ಲಿ ಈ ಒಂದು ಪತ್ರಿಕೆಯಲ್ಲಿ ನೋಡಿ, ಒಂದನೇದು ಇಸ್ ಪ್ರಶ್ನೆ ಪತ್ರ ಮೇ ಕುಲ್ 38 ಪ್ರಶ್ನೆ ಹೇ ಅಂತಂದರೆ ಸುಮಾರು 38 ಪ್ರಶ್ನೆಗಳಿದ್ದಾವೆ ಅಂತೇಳಿ ಹೇಳ್ತಾ ಇದ್ದಾರೆ. ಎರಡನೇದಾಗಿ ಸಭಿ ಪ್ರಶ್ನೆ ಕೆ ಲಿಯೆ ದಿಯೇ ಗಯೆ ನಿರ್ದೇಶಾಂಕ ಪಾಲನ್ ಕರಿ ಅಂತಂದರೆ ಈ ಪ್ರತಿಯೊಂದು ಪ್ರಶ್ನೆಗಳಿಗೆ ಕೊಟ್ಟಿರ್ತಕ್ಕ ನಿರ್ದೇಶಾಂಕಗಳು ಅಂತಂದರೆ ಸಂಖ್ಯೆಗಳ ಪಾಲನೆಯನ್ನು ಮಾಡಬೇಕು. ಯಾವ ಪ್ರಶ್ನೆ ಇದೆಯಲ್ಲ ಆ ಪ್ರಶ್ನೆಗೆ ಅದೇ ಸಂಖ್ಯೆಯನ್ನು ಹಾಕಿ ಉತ್ತರ ಬರಿಬೇಕು. ಅದಾದ ನಂತರ ಏನಪ್ಪ ಅಂದರೆ प्रश्न के निर्देशांक उसके दाहिने और ಹಾಶಿಯೆ ಮೇ ದಿಯೇ ಗಯೆ ಹೇ ಅಂದರೆ ಅದರ ಒಂದು ನಿರ್ದೇಶಾಂಕದ ಜೊತೆಗೆ ಆ ಒಂದು ಲೈನ್ಗಳು, ಹಾಶಿಯೆ ಅಂತಂದರೆ ಏನಿಲ್ಲಿ ಸಾಲುಗಳು, ಆ ಸಾಲುಗಳನ್ನು ಹಚ್ಚಿ ಏನು ಮಾಡಬೇಕು, ಉತ್ತರ ಬರಿಬೇಕು. ಸಾಲುಗಳನ್ನು ಹಚ್ಚಿ ಉತ್ತರ ಬರದೇ ಇದ್ದಂಥ ಸಂದರ್ಭದಲ್ಲಿ ಅಂಕಗಳು ಅವ್ರು ಕೊಡದೇ ಇರಬಹುದು. ಆ ನಂತರ ನೋಡ್ರಿ, ಪ್ರಶ್ನೆ ಪತ್ರ ಪಡ್ನೆಗೆ 15 ಮಿನಿಟ್ ಶಾಮಿಲ್ ಹೋಗ ಅಂದರೆ ಪ್ರಶ್ನೆ ಪತ್ರಿಕೆ ಓದೋದಕ್ಕೆ 15 ನಿಮಿಷಗಳು ಕೊಡ್ತಾರೆ ಅಂಥೇಳಿ ಹೇಳ್ತಾ ಇದ್ದಾರೆ. ಹಾಗಾದರೆ ಏನಪ್ಪ ಅಂದರೆ ಒಂದನೇ ನಿಯಮ, 38 ಪ್ರಶ್ನೆಗಳಿರ್ತವೆ. ಪ್ರತಿಯೊಂದು ಪ್ರಶ್ನೆಗಳಿಗೆ ಅದರ ಪ್ರಶ್ನೆಯ ಸಂಖ್ಯೆ ಹಾಕಬೇಕು. ಪ್ರಶ್ನೆ ಸಂಖ್ಯೆ ಹಾಕೋದ್ರ ಜೊತೆಗೆ ಏನು ಮಾಡಬೇಕು, ಹಾಶಿಯೆ ಅಂತಂದರೆ ಆ ಸಾಲುಗಳಿಗೆ ಹಚ್ಚಿ ಏನು ಮಾಡಬೇಕು, ಉತ್ತರ ಬರಿಬೇಕು ಅಂತ ಹೇಳ್ತಿದ್ದಾರೆ. ಅದಾದ ನಂತರ ಏನಪ್ಪ ಅಂದರೆ ಒಂದು ಪ್ರಶ್ನೆ ಪತ್ರಿಕೆ ಸಂಪೂರ್ಣವಾಗಿ ಓದಲು 15 ನಿಮಿಷ ಕೊಡಲಾಗುತ್ತದೆ ಅಂಥೇಳಿ ಹೇಳ್ತಾ ಇದ್ದಾರೆ. ಬನ್ನಿ ಇಂದಿನ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ. ನೋಡಿ, ಇಲ್ಲಿ ಏನಪ್ಪ ಅಂದರೆ ರೋಮನ್ ಸಂಖ್ಯೆ 1ರಲ್ಲಿ ನಿಮ್ನಲಿಖಿತ ಪ್ರಶ್ನೋं के लिए 4 ವಿಕಲ್ಪ ಸುಜಾಯೆ ಹೇ ಅಂತಂದರೆ 4 ವಿಕಲ್ಪಗಳು ಅಂದರೆ 4 ಅಂಶಗಳನ್ನು ನಿಮ್ನಲಿಖಿತ ಮೇ ಪ್ರಶ್ನೆ के लिए 4 ವಿಕಲ್ಪ ಸುಜಾಯೆ ಗಯೆ ಹೇ ಅಂತಂದರೆ 4 ವಿಕಲ್ಪಗಳನ್ನು ಕೊಡಲಾಗಿದೆ ಅಂತ ಹೇಳ್ತಿದ್ವಿ. ಆನಂತರ उनमें से सर्वाधिक उचित विकल्प चुनकर उसके ಸಂಕೇತಾಕ್ಷರ ಸಹಿತ ಪೂರ್ಣ ರೂಪ ಸೇ ಲಿಖಿಯೇ. ನೋಡ್ರಿ, ನಾವೇನು ಮಾಡ್ತೀವಿ, ಉತ್ತರ ಗೊತ್ತಾದ ನಂತರ ಏನು ಮಾಡ್ತೀವಿ, ಉತ್ತರನ ಬರೆದು ಬಿಡ್ತೀವಿ. ಆದರೆ ಅವ್ರು ಏನು ಸೂಚನೆ ಕೊಟ್ಟಿದ್ದಾರೆ, ಸಂಕೇತಾಕ್ಷರ ಇಲ್ಲಿ ಯಾವ್ಯಾವ ಅಂತಂದರೆ ABCD ಇವೇನದಾವ ಅಂತಂದರೆ ಸಂಕೇತಾಕ್ಷರಗಳು ಇದ್ದಾವೆ. ಈ ಸಂಕೇತಾಕ್ಷರಗಳನ್ನು ಗುರುತಿಸೋದ್ರ ಜೊತೆಗೆ ಉತ್ತರನೂ ಸಹ ಬರಿಬೇಕು. ಹಾಗಾದರೆ ನೋಡಿ, ಮೊದಲನೇ ಪ್ರಶ್ನೆ, ರಾತ್ ಶಬ್ದಕ ವಿಲೋಮ ರೂಪ. ರಾತ್ ಶಬ್ದದ ಒಂದು ವಿಲೋಮ ರೂಪ ಯಾವುದಪ್ಪ ಅಂದರೆ ಇಲ್ಲಿ ನಮ್ಗೆ ಡೈರೆಕ್ಟ್ ಗೊತ್ತಾಗುತ್ತೆ, ದಿನ್ ಅಂಥೇಳಿ. ಹಾಗಾದರೆ ಇಲ್ಲಿ ಸಂಕೇತಾಕ್ಷರ ಯಾವುದು, ಡಿ ಅನ್ನು ಬರೆದು ಏನು ಮಾಡಬೇಕು, ದಿನ್ ಅಂಥೇಳಿ ಬರೆದ್ರೆ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಅದಾದ ನಂತರ ಶ್ರೀಮಾನ್ ಶಬ್ದಕ ಸ್ತ್ರೀಲಿಂಗ ರೂಪ. ಶ್ರೀಮಾನ್ ಶಬ್ದಕ ಸ್ತ್ರೀಲಿಂಗ ರೂಪ ಮೊದಲಿದೇನು ಕೊಟ್ಟಿದ್ದಾರೆ, ಮಾನ, ಎರಡನೇದು ಶ್ರೀಮತಿ, ಮೂರನೇದು ಮಹಿಳಾ, ನಾಲ್ಕನೇದು ಪುರುಷ ಅಂತೇಳಿ ಕೊಟ್ಟಿದ್ದಾರೆ. ಹಾಗಾದರೆ ನಿಮ್ಗೆ ಗೊತ್ತಾಗ್ತಾ ಇದೆ ಶ್ರೀಮಾನ್ ಅಂತಂದರೆ ಏನಿಲ್ಲಿ ಶ್ರೀಮತಿ ಅಂಥೇಳಿ ಹೇಳ್ಬೋದು. ಅದಾದ ನಂತರ ಏನಪ್ಪ ಅಂದರೆ ನಿಮ್ನಲಿಖಿತ ಮೇಸೆ ಏಕವಚನ ಶಬ್ದ ಲಿಖಿಯೇ ಅಂತಂದರೆ ಏಕವಚನ ಶಬ್ದವನ್ನು ಬರಿಬೇಕು. ಹಾಗಾದರೆ ಬಾತಿ, ನೋಡ್ರಿ, ಬಾತಿ ಬಹುವಚನ, ಆಂಖಿ ಬಹುವಚನ, ಕಪಡೆ ಬಹುವಚನ. ಹಾಗಾದರೆ ಪೈಸಾ ಅನ್ನುವಂಥದ್ದು ಏನಿಲ್ಲಿ ಏಕವಚನ ಅಂಥೇಳಿ ಹೇಳ್ತಾ ಇದ್ದೀವಿ. ಅದಾದ ನಂತರ ನಿಮ್ನಲಿಖಿತ ಮೇಸೆ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ. ನೋಡ್ರಿ, ಪ್ರಥಮ ಪ್ರೇರಣಾರ್ಥಕ ಈ 4ರಲ್ಲಿ ಇರುವಂಥ ಪ್ರಥಮ ಪ್ರೇರಣಾರ್ಥಕ ಶಬ್ದ ಬರಿಬೇಕು. ಹಾಗಾದರೆ ನೋಡ್ರಿ, ಆನ ವಾನ ಡಿಫ್ರೆನ್ಸ್ ಇರ್ತೈತಿ. ಆನ ಇತ್ತು ಆ ಶಬ್ದದಲ್ಲಿ ಅಂತಂದರೆ ಪ್ರಥಮ ಪ್ರೇರಣಾರ್ಥಕ, ವಾನ ಇತ್ತು ಅಂತಂದರೆ ಇಲ್ಲಿ ದ್ವಿತೀಯ ಪ್ರೇರಣಾರ್ಥಕ ಅಂತ ಹೇಳ್ಬೋದು. ಹಾಗಾದರೆ ನೋಡ್ರಿ, ಆನ ಎಲ್ಲಿ ಪ್ರೊನೌನ್ಸ್ ಆಗುತ್ತೆ ನೋಡ್ರಿ, ದಿಖಾನ, ದಿಖಾವಟ್, ದೇಖ್ನಾ, ದಿಖ್ವಾನ. ಹಾಗಾದರೆ ಇಲ್ಲಿ ಏನಪ್ಪ ಅಂದರೆ ದಿಖಾನ, ಆನ ಪ್ರೊನೌನ್ಸ್ ಆಗ್ತಾ ಇದೆ. ಹಾಗಾದರೆ ದಿಖಾನ ಅನ್ನುವಂಥ ಪದ ಇಲ್ಲೇನಪ್ಪ ಅಂದ್ರೆ ಸರಿಯಾದ ಉತ್ತರ. ನೋಡಿ, 5ನೇ ಪ್ರಶ್ನೆ ಏನಪ್ಪ ಅಂದರೆ ವನೌಷಧ ಶಬ್ದಕ ಸಂಧಿ ಅಂದರೆ ವನೌಷಧ ಶಬ್ದದ ಒಂದು ಸಂಧಿಯನ್ನು ಗುರುತಿಸಬೇಕು. ಹಾಗಾದರೆ ವನೌಷಧ ಓದುವಾಗ ಚೆನ್ನಾಗಿ ಓದಬೇಕು. ಹಾಗಾದರೆ ವನೌಷಧದಲ್ಲಿ ಔಕಾರಕ ಔ ಪ್ರತ್ಯಯ ಬತ್ತು ಅಂದರೆ ಯಾವುದು, ಯಾವ ಸಂಧಿ ಆಗುತ್ತೆ ಅಂತಂದರೆ ವೃದ್ಧಿ ಸಂಧಿ ಆಗುತ್ತದೆ.
ಆದ ನಂತರ ಜಲಪ್ರಪಾತ ಶಬ್ದ ಮೇ ಸಮಾಸ ಹೈ. ಜಲಪ್ರಪಾತದ ಯಾವ ಸಮಾಸಕ್ಕೆ ಉದಾಹರಣೆ ಅಂತೇಳಿ ಕೇಳಿದ್ದಾರೆ. ಹಾಗಾದರೆ ನೀವೇನು ಮಾಡಬೇಕಿಲ್ಲಿ ತತ್ಪುರುಷ ಸಮಾಸ ಅಂತೇಳಿ ಹೇಳಬೇಕು. ನೋಡ್ರಿ 7ನೇ ಪ್ರಶ್ನೆ, ಕ್ಯಾ ಆಪ್ ಮೈಸೂರು ಜಾ ರಹೆ ಹೈ? ಕ್ಯಾ ಆಪ್ ಮೈಸೂರು ಜಾ ರಹೆ ಹೈ? ವ್ಯಾಖ್ಯೆ ಮೇ ಪ್ರಯುಕ್ತ ವಿರಾಮ ಚಿಹ್ನೆ ಹೈ ಅಂತಂದರೆ ಈ ವ್ಯಾಖ್ಯದಲ್ಲಿ ಯಾವ ಚಿಹ್ನೆಯನ್ನು ಬಳಸ್ತಿದ್ದಾರೆ ಅಂಥೇಳಿ ಕೇಳ್ತಾ ಇದ್ದಾರೆ. ಹಾಗಾದರೆ ನೀವೇನು ಮಾಡಬೇಕಿಲ್ಲಿ ಕ್ವಶನ್ ಮಾರ್ಕ್ ಕಾಣ್ತಾ ಇದೆ. ಹಾಗಾದರೆ ಇಲ್ಲಿ ನೋಡ್ರಿ ಪ್ರಶ್ನಾರ್ಥಕ ಚಿಹ್ನೆ ಅಂಥೇಳಿ ಹಾಕಬೇಕು. ಅದಾದ ನಂತರ ರಮೇಶ್ ಕಲಂ ಡ್ಯಾಶ್ ಪತ್ರ ಲಿಖ್ತಾ ಹೈ. ನೋಡ್ರಿ ರಮೇಶ್ ಕಲಂ ಡ್ಯಾಶ್ ಪತ್ರ ಲಿಖ್ತಾ ಹೈ. ರಮೇಶ್ ಎನ್ನುವಂಥ ಒಬ್ಬ ವ್ಯಕ್ತಿ ಕಲಂ ಅಂತಂದರೆ ಪೆನ್ನಿನಿಂದ ಪತ್ರ ಬರೀತಿದ್ದಾನೆ. ಪರ್ ಆಗುತ್ತಾ ಇಲ್ಲ, ಮೇ ಇಲ್ಲ, ಕೋ ಇಲ್ಲ. ಹಾಗಾದರೆ ಏನು ಮಾಡ್ತೀವಿ ರಮೇಶ್ ಕಲಂ ಸೆ ಪತ್ರ ಲಿಖ್ತಾ ಹೈ. ಕಲಂ ಸೆ ಪತ್ರ ಲಿಖ್ತಾ ಹೈ. ಈಗ ನೋಡ್ರಿ ರೋಮನ್ ಸಂಖ್ಯೆ 7 ನೋಡೋಣ. ಹಾಗಾದರೆ ನೋಡ್ರಿ निम्नलिखित प्रथम दो शब्द के सूचित संबंधों के अनुसार तीसरा शब्द का ಸಂಬಂಧಿತ ಶಬ್ದ ಲಿಖಿಯೇ. ಹಾಗಾದರೆ ಮೊದಲೆರಡು ಪದಗಳನ್ನು ಸಮನಾಗಿ ಬರೆದಿರ್ತಾರೆ. ಮೂರನೇ ಒಂದು ಪದ ಕೊಟ್ಟು ನಾಲ್ಕನೇ ಸಮನಾದ ಪದವನ್ನು ಕೇಳ್ತಾರೆ. ಅದರ ಅರ್ಥಕ್ಕೆ ತಕ್ಕಂಥ ಪದಗಳು ಕೇಳ್ತಾರೆ. ಹಾಗಾದರೆ ಈ ಜಲಾಲುದ್ದೀನ್ ಅನ್ನುವಂಥವನು ಏನು ಕಲಾಂಜಿಯವರ ಜೀಜ. ಹಾಗಾದರೆ ಶಂಶುದ್ದೀನ್ ಅನ್ನುವಂಥವನು ಯಾರಪ್ಪ ಅಂದರೆ ಚಚೇರ ಭಾಯಿ ಅಂಥೇಳಿ ಹೇಳ್ತೀವಿ. 10ನೇ ಪ್ರಶ್ನೆ, ಪಂಡಿತ್ ರಾಜ್ ಕಿಶೋರ್ ಮಜ್ದೂರ್ ಕಿ ನೇತಾ. ಹಾಗಾದರೆ ಪಂಡಿತ್ ರಾಜ್ ಕಿಶೋರ್ ಅನ್ನುವಂಥವನು ಏನಪ್ಪ ಅಂದರೆ ಮಜ್ದೂರ್ ಕಿ ನೇತಾ ಅಂತ ಹೇಳ್ಬೋದು. ಇದು ಯಾವ ಪಾಠ ಅಂತಂದರೆ ಬಸಂತ್ ಕಿ ಸಚ್ಚಾಯಿ ಪಾಠದಲ್ಲಿ ಬರ್ತಕ್ಕಂಥ ಏನಪ್ಪ ಅಂದರೆ ಮಜ್ದೂರ್ ನೇತಾನಾಗಿರ್ತಾನೆ. ಹಾಗಾದರೆ ಇಲ್ಲಿ ವರ್ಮಾ ಅನ್ನುವಂಥವ್ನು ಏನಪ್ಪ ಅಂದರೆ ವೈದ್ಯ ಡಾಕ್ಟರ್ ಆಗಿರ್ತಾನೆ. ಈ ಸರಿಯಾದ ಉತ್ತರ ಏನಪ್ಪ ಅಂದರೆ ಡಾಕ್ಟರ್. ಅದಾದ ನಂತರ 11ನೇ ಪ್ರಶ್ನೆ, ಟೋಲಿ ಕಾ ನಾಮ್ ಅಂತಂದರೆ ಬಾಲಶಕ್ತಿ ಪಾಠದಲ್ಲಿ ಬರತಕ್ಕಂಥ ಒಂದು ಪ್ರಶ್ನೆ ಇದು. ಟೋಲಿ ಕಾ ನಾಮ್ ಬಾಲಶಕ್ತಿ. ಟೋಲಿ ಕಾ ಮುಖ್ಯ. ಹಾಗಾದರೆ ಟೋಲಿಯ ಒಂದು ಹೆಸರು ಏನಪ್ಪ ಅಂದರೆ ಬಾಲಶಕ್ತಿ. ಹಾಗಾದರೆ ಆ ಟೋಲಿ ಆ ತಂಡದ ಮುಖ್ಯ ಯಾರಪ್ಪ ಅಂದರೆ ಮೋಹನ್ ಅಂಥೇಳಿ ಹೇಳ್ತೀವಿ. ನೋಡ್ರಿ 12ನೇ ಪ್ರಶ್ನೆ, ಪಾಪ್ ಕಾ ಮೂಲ ಅಭಿಮಾನ್ ಅಂದರೆ ಪಾಪದ ಮೂಲ ಏನಪ್ಪ ಅಂದರೆ ಅಭಿಮಾನ. ಅಭಿಮಾನ ಅಂದರೆ ಅಹಂ ಗರ್ವ. ಧರ್ಮ ಕಾ ಮೂಲ ದಯಾ. ದಯೆ ಇತ್ತು ಅಂದರೆ ಅದು ಏನಪ್ಪ ಅಂದರೆ ಧರ್ಮದ ಮೂಲ ಆಗ್ತದೆ, ಒಳ್ಳೆಯ ವ್ಯಕ್ತಿ ಆಗ್ತಾನೆ ಅಂಥೇಳಿ ಹೇಳ್ತಾ ಇದ್ದಾರೆ. ಇದು ಯಾವ ಪಾಠಕ್ಕೆ ಸಂಬಂಧಪಟ್ಟಿದಂತಂದರೆ ದೋಹಾ, ತುಳಸಿಕೆ ದೋಹೆ ಅಂಥೇಳಿ. ಅದಾದ ನಂತರ ನೋಡ್ರಿ ರೋಮನ್ ಸಂಖ್ಯೆ 3ರಲ್ಲಿ ನಿಮ್ನಲಿಖಿತ ಪ್ರಶ್ನೋಂಕೆ ಉತ್ತರ ಏಕ್ ಪೂರ್ಣ ವ್ಯಾಖ್ಯೆ ಮೇ ಲಿಖಿಯೇ. ಹಾಗಾದರೆ ಈ ಕೆಳಕೊಟ್ಟಂತಹ ಪ್ರಶ್ನೆಗಳಿಗೆ ಉತ್ತರ ಒಂದು ವಾಕ್ಯದಲ್ಲಿ ಬರೆಯಿರಿ ಅಂಥೇಳಿ ಹೇಳ್ತಾ ಇದ್ದಾರೆ. ನೋಡ್ರಿ ಇಲ್ಲಿ ಕನ್ಫ್ಯೂಸ್ ಮಾಡ್ಕೊತೀರಿ ನೀವು. ವರ್ಷೋ ಸೇ सक्सेना परिवार में कौन काम कर रहा था. ನೀವೇನು ಮಾಡ್ತೀರಿ ರೋಬೋ ನಿಲ್ ಅಂತ ಹೇಳ್ತೀರಿ. ಹಾಗಾದರೆ ಇಲ್ಲಿ ಏನಪ್ಪ ಅಂದರೆ ವರ್ಷಗಟ್ಟಲೆ ಹಲವಾರು ವರ್ಷದಿಂದ ಯಾರು ಕೆಲಸ ಮಾಡ್ತಿದ್ರು ಅಂತಂದರೆ ನೋಡ್ರಿ ಹೆಂಗೆ ಬರಿಬೇಕು. ವರ್ಷೋ ಸೇ सक्सेना परिवार में ಸಾಧೋರಾಮ್ ಕಾಮ್ ಕರ್ ರಹಾ ಥಾ. ಕೋನ್ ಅನ್ನುವಂಥ ಪದ ತೆಗೆದು ಏನು ಮಾಡಬೇಕು ಅಲ್ಲಿ ಸಾಧೋರಾಮ್ ಅಂಥೇಳಿ ಬರೆದ್ರೆ ಉತ್ತರ ಆಗುತ್ತೆ. ಅದಾದ ನಂತರ ಪ್ರಶ್ನಾರ್ಥಕ ಚಿಹ್ನೆ ತೆಗೆದು ಪೂರ್ಣ ವಿರಾಮ ಬರಿಬೇಕು. ಇಲ್ಲಿ 14ನೇ ಪ್ರಶ್ನೆ ನೋಡ್ತೀವಿ. ಬಚ್ಚೋಂ ಕಿ ತಾರೀಫ್ ಕಿಸ್ನೆ ಕಿ. ಬಚ್ಚೋಂ ಕಿ ತಾರೀಫ್ ಕಿಸ್ನೆ ಕಿ ಅಂತಂದರೆ ಮಕ್ಕಳನ್ನು ಯಾರು ಹೊಗಳ್ತಾರೆ. ಹಾಗಾದರೆ ಮಕ್ಕಳೇ ಬಂದಿರತಕ್ಕಂಥ ಪಾಠ ಯಾವುದು ಬಾಲಶಕ್ತಿ. ಬಾಲಶಕ್ತಿ ಪಾಠದಲ್ಲಿ ಮಕ್ಕಳಿಗೆ ಯಾರು ಹೊಗಳ್ತಾರೆ ಅಂತಂದರೆ ಕಲೆಕ್ಟರ್. ಬಚ್ಚೋಂ ಕಿ ತಾರೀಫ್ ಕಲೆಕ್ಟರ್ನೇ ಕಿ ಅಂಥೇಳಿ ಬರಿಬೇಕು. ಅದಾದ ನಂತರ ಏನು ಮಾಡ್ತೀವಿ 15ನೇ ಪ್ರಶ್ನೆ ನೋಡ್ರಿ. समय की पहचान कविता में कवि किस पर विश्वास करने को कहता है. ಅಂದರೆ ಸಮಯದ ಒಂದು ಏನು ಪರಿಜ್ಞಾನ ಎನ್ನುವಂಥ ಪಾಠದಲ್ಲಿ ಲೇಖಕರು ಯಾವುದರ ಮೇಲೆ ವಿಶ್ವಾಸ ಮಾಡಿ ಅಂಥೇಳಿ ಹೇಳ್ತಾ ಇದ್ದಾರೆ. ಹಾಗಾದರೆ ಉತ್ತರ ಏನು ಅಪ್ನಿ ಆತ್ಮ ಪರ್. ಹೆಂಗೆ ಬರೀತಾರೆ ಇದು ಪೂರ್ಣ ವಾಕ್ಯದಲ್ಲಿ. ಸಮಯ ಕಿ ಪಹಚಾನ್ ಕವಿತಾ समय की पहचान कविता में अपनी आत्मा